ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ವರ್ಷಗಳ ನಂತರ ನೀರಿನಿಂದ ತುಂಬಿ ತುಳುಕುತ್ತಿದೆ ಹೇಮೆಯ ಒಡಲು. ಗೊರೂರಿನ ಹೇಮಾವತಿ ಜಲಾಶಯ ಬಹುತೇಕ ಭರ್ತಿ. ಯಾವುದೇ ಕ್ಷಣದಲ್ಲಾದರೂ ನೀರು ಹೊರಬಿಡುವ ಮುನ್ಸೂಚನೆ. ಹೇಮಾವತಿ ಭರ್ತಿ ಅಂತ ತಲುಪಿದ ಹಿನ್ನೆಲೆ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮುಂಭಾಗ ಬಾಗಿನ ಅರ್ಪಣೆ. ರೈತರಿಗೆ ಹಾಗೂ ಜನರಿಗೆ ತೊಂದರೆಯಾಗದಂತೆ ಮಳೆಯಾಗಲಿ ಎಂದು ಶಾಸಕ ಎಸ್ ಮಂಜುನಾಥ್ ಪ್ರಾರ್ಥನೆ. ಹಾಸನ ಜಿಲ್ಲಾಧಿಕಾರಿಗಳಿಗೆ ಡೆಂಗಿ ಪಾಸಿಟಿವ್. ಕೇವಲ 3 ದಿನದಲ್ಲೇ ಡೆಂಗಿ ಗೆದ್ದ ಹಾಸನದ ಡಿಸಿ. ಕೈಗೆ ನೀಡಲ್ ಧರಿಸಿಯೇ ಸಭೆಗಳಿಗೆ ಹಾಜರಾದ ಸಿ ಸತ್ಯಭಾಮ. ಜಲಾನಯನ ಪ್ರದೇಶದಲ್ಲಿ ಜೋರು ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಜೀವನದಿ ಹಾಗೂ ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರುವ ಗೊರೂರಿನ ಹೇಮಾವತಿ ಜಲಾಶಯ ಬಹುತೇಕ ಭರ್ತಿ ಹಂತ ತಲುಪಿದೆ. ಕೆಲ ವರ್ಷಗಳ ನಂತರ ಹೇಮೆಯ ಒಡಲು ನೀರಿನಿಂದ ತುಂಬಿ ತುಳುಕುತ್ತಿದೆ. 1 ತಿಂಗಳ ಹಿಂದೆ ಬಹುತೇಕ ಖಾಲಿಯಾಗಿ ಬಣಗುಡುತ್ತಿದ್ದ ಜಲಾಶಯದಲ್ಲೀಗ ನೀರ ನರ್ತನ ಶುರುವಾಗಿದೆ. ಜೋರು ಮಳೆಯಿಂದ ಒಂದೇ ವಾರದಲ್ಲಿ ಹೇಮಾವತಿ ಜಲಾಶಯ ಭರ್ತಿ ಹಂತಕ್ಕೆ ಬಂದಿರುವುದು ಇದನ್ನೇ ನಂಬಿರುವ 4 ಜಿಲ್ಲೆಗಳ ಲಕ್ಷಾಂತರ ಜನಜಾನುಗಳಿಗೆ ಅತೀವ ಸಂತಸ ತರಿಸಿದೆ. ಗರಿಷ್ಠ 2922 ಅಡಿ ಮಟ್ಟದ 37 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿದ್ದು 2916 ಅಡಿ ಜೊತೆಗೆ 31 ಟಿಎಂಸಿ ನೀರಿದೆ. ಜಲಾಶಯ ಒಡಲು ತುಂಬಿಕೊಳ್ಳಲು ಕೇವಲ 6 ಅಡಿ ಮಾತ್ರ ಬಾಕಿ ಇದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 2894 ಅಡಿ ಹಾಗೂ 16 ಟಿಎಂಸಿ ನೀರಿತ್ತು. ಇಂದು ಜಲಾಶಯಕ್ಕೆ 35,871 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು, ಹೀಗೆ ಮುಂದುವರೆದರೆ ಶೀಘ್ರ ಭರ್ತಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನದಿ ಹಾಗೂ ಎಲ್ಲಾ ನಾಲೆಗಳಿಗೆ ನೀರು ಬಿಡಲಾಗುತ್ತಿದ್ದು, ಶೀಘ್ರವೇ 6 ಕ್ರಸ್ಟ್ ಗೇಟ್ಗಳ ಮೂಲಕವೂ ನೀರು ಧುಮ್ಮಿಕ್ಕುವ ಸಾಧ್ಯತೆ ಇದೆ. ಈಗಾಗಲೇ ಯಾವುದೇ ಕ್ಷಣದಲ್ಲಾದರೂ ನೀರು ಹೊರಬಿಡುವ ಮುನ್ಸೂಚನೆ ನೀಡಲಾಗಿದೆ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ಬೇಲೂರಿನ ಯಗಚಿ ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು, ಭರ್ತಿಯಾಗಲು ಕೇವಲ 3 ಅಡಿಗಳು ಮಾತ್ರ ಬಾಕಿ ಇದ್ದು, ಯಾವ ಸಮಯದಲ್ಲಾದರೂ ಕ್ರೆಸ್ ಗೇಟ್ ಮೂಲಕ ನೀರನ್ನು ಹೊರಬಿಡಲಾಗುವುದು. ಆದುದರಿಂದ ಸುತ್ತಮುತ್ತಲಿನ ರೈತರು ಮುಂಜಾಗ್ರತಾ ಕ್ರಮ ಅನುಸರಿಸಬೇಕೆಂದು ಯಗಚಿ ಜಲಾಶಯದ ಎಇ ರಾಜೇಶ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 3.60 ಟಿಎಂಸಿ ಯಗಚಿ ಜಲಾಶಯದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ 1 ವಾರದಿಂದ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಒಳಹರಿವು 2016 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು, ನೀರನ್ನು ಹೊರಹರಿವು ಬಿಡುತ್ತಿಲ್ಲ. ಆದರೆ ಕಳೆದ ವರ್ಷ 963.100 ನೀರು ಶೇಖರಣೆಯಾಗಿತ್ತು. ಇಂದಿಗೆ 363.400 ಮಿಲಿಮೀಟರ್ ನೀರು ಶೇಖರಣೆಯಾಗಿದ್ದು, ಇನ್ನು ಕೇವಲ 3 ಅಡಿಗಳು ಮಾತ್ರ ಜಲಾಶಯ ಭರ್ತಿಗೆ ಬಾಕಿ ಇದೆ. ಪ್ರತಿನಿತ್ಯ 2000 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು, ಇದೇ ಮುಂದುವರೆದರೆ 2 ದಿನಗಳಲ್ಲಿ ಜಲಾಶಯ ಭರ್ತಿಯಾಗಲಿದೆ. ಜಲಾಶಯದ ನೀರಿನ ಸಾಮರ್ಥ್ಯ 3.6 ಟಿಎಂಸಿ ಇದ್ದು, ಇಂದು 2.854 ಟಿಎಂಸಿ ನೀರಿದ್ದು, ಬಾಕಿ 0.75 ನೀರು ತುಂಬಿದರೆ ಜಲಾಶಯ ಭರ್ತಿಯಾಗುವುದರಿಂದ ನಾವು ಯಾವ ಸಮಯದಲ್ಲಾದರೂ ನೀರನ್ನ ಹೊರಬಿಡುವುದರಿಂದ ಸಾರ್ವಜನಿಕರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಮನವಿ ಮಾಡಿದರಲ್ಲದೆ, ಕಾಲುವೆಗಳಲ್ಲಿ ನೀರು ಹರಿಸಲು ನಮ್ಮ ಮೇಲಧಿಕಾರಿಗಳು ಹಾಗೂ ಶಾಸಕರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಈಗ ಯಗಚಿ ಜಲಾಶಯ ಇಲ್ಲಿ ನಾವು ಬೇಲೂರು ಹತ್ರ ಕಟ್ಟಿದ್ದಾರೆ. ಇದಕ್ಕೆ ಏನಂತಂದರೆ ನದಿ ಪಾತ್ರದ ಇದಕ್ಕೆ ಹಿಂಗಡೆ ನಮಗೆ ಅಚ್ಚುಕಟ್ಟಿಗೆ ನೀರು ಬರೋದು, ನಮಗೆ ಇದಕ್ಕೆಲ್ಲ ನೀರು ಬರೋದು ಡ್ಯಾಮ್ಗೆ ಇದು ಹೆಚ್ಚಿನ ಪಾತ್ರ ನಮಗೆ ಚಿಕ್ಕಮಗಳೂರು ತಾಲೂಕಿಂದ ನಮಗೆ ಜಾಸ್ತಿ ನೀರು ಬರುತ್ತೆ. ಸೊ ಇವಾಗ ಚಿಕ್ಕಮಗಳೂರು ನದಿ ಪಾತ್ರದಲ್ಲಿ ತುಂಬ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಈಗ ಸತತವಾಗಿ ಒಂದು 5 ದಿವಸದಿಂದ ಇವತ್ತು ಡ್ಯಾಮ್ಗೆ 2000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಸೊ ಇದೇ ಥರ ಮುಂದುವರೆದಲ್ಲಿ ನಮಗೆ ಇನ್ನೊಂದು 3-4 ದಿವಸದಲ್ಲಿ ಡ್ಯಾಮು ತುಂಬುವಂಥ ಸಂದರ್ಭ ಇದೆ. ಇವತ್ತು ನಮಗೆ ಒಟ್ಟು ಈ ಡ್ಯಾಮಿನ ಕೆಪಾಸಿಟಿ 3.6 ಟಿಎಂಸಿ ನೀರನ್ನು ಇದು ಶೇಖರಣಾ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿ ಇವಾಗ 2.85 ಇವತ್ತಿನ ಸಾಮರ್ಥ್ಯ ಇದೆ. ಇವತ್ತಿನ ಒಂದು ಮಟ್ಟದಲ್ಲಿ ನಮಗೆ ಕುಷನ್ ಒಂದು 0.3 ಇಟ್ಕೊಂಡು ನಮಗೆ ಇನ್ನೊಂದು 0.45 ಟಿಎಂಸಿ ನೀರು ನಮಗೆ ಬಂತು ಅಂತಂದರೆ ನಾವು ನೀರನ್ನು ಯಾವುದೇ ಸಮಯದಲ್ಲಾದರೂ ಕ್ರೆಸ್ಟ್ ಗೇಟ್ಗಳ ಮೂಲಕ ಕೆಳಗಡೆ ಭಾಗಕ್ಕೆ ಬಿಡುವಂಥ ಒಂದು ವ್ಯವಸ್ಥೆ ಮಾಡ್ಕೊತೀವಿ. ಅದಕ್ಕೆ ಇವಾಗ ಏನು ಅಂತ ಈ ಸಂದರ್ಭದಲ್ಲಿ ಯಗಚಿ ಜಲಾಶಯದ ಸಹಾಯಕ ಇಂಜಿನಿಯರ್ ಶಿವಕುಮಾರ್ ಸಂದೀಪ್ ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಈ ನಡುವೆ ಸ್ವತಃ ಹಾಸನ ಜಿಲ್ಲಾಧಿಕಾರಿಗಳಿಗೆ ಡೆಂಗಿ ಪಾಸಿಟಿವ್ ಬಂದಿದ್ದರೂ 1-2 ದಿನದ ವಿಶ್ರಾಂತಿ ಬಳಿಕ ಮತ್ತೆ ಕೈಗೆ ನೀಡಲ್ ಹಾಕಿಕೊಂಡೇ ಕರ್ತವ್ಯಕ್ಕೆ ಹಾಜರಾಗುವ ಮೂಲಕ ಗಮನ ಸೆಳೆದಿದ್ದಾರೆ. ಹಾಸನ ಒಂದು ಕಾಲಕ್ಕೆ ಹೆಸರಾಗಿದ್ದು ಶಿಲ್ಪಕಲೆಗೆ, ಕಾಲಾನಂತರ ಹೆಸರು ಮಾಡಿದ್ದು ರಾಜಕಾರಣಕ್ಕೆ. ಆದರೆ ಸ್ವಲ್ಪ ದಿನಗಳಿಂದ ಹೆಸರು ಮಾಡ್ತಾ ಇರೋದು ತನ್ನ ಕೊಳಚೆ, ಗಲೀಜು, ಡೆಂಗ್ಯೂ ಕಾರಣಗಳಿಂದಾಗಿ. ಸಾಕಷ್ಟು ಕಾಡ್ತಾ ಇರುವ ಈ ಡೆಂಗಿ ರೋಗವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಹಾಸನದ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ತಮ್ಮ ತಂಡದೊಟ್ಟಿಗೆ ಹಗಲು ರಾತ್ರಿ ಎನ್ನದೇ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದು, ಈ ನಡುವೆ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಡೆಂಗಿ ಪಾಸಿಟಿವ್ ಆಗಿದ್ದು, ಕೇವಲ 2-3 ದಿನ ಮಾತ್ರ ವಿಶ್ರಾಂತಿ ಪಡೆದ ಸತ್ಯಭಾಮ ಅವರು ಮತ್ತೆ ಕರ್ತವ್ಯ ನಿರತರಾಗಿದ್ದಾರೆ. ನಿನ್ನೆ ಕೇಂದ್ರ ಸಚಿವರಾದ ಸೋಮಣ್ಣನವರ ಕಾರ್ಯಕ್ರಮಗಳಲ್ಲಿ ಸತ್ಯಭಾಮರವರು
ಅವರು ಕೈಗೆ ನೀಡಲ್ ಹಾಕಿಸಿಕೊಂಡೇ ಭಾಗವಹಿಸಿದ್ದು ಎಲ್ಲರ ಗಮನ ಸೆಳೆಯಿತು. ನಮ್ಮ ದೇಶದಲ್ಲಿ ಅನೇಕರು ಪದವಿ ಪಡೆದು ಉದ್ಯೋಗ ಬೇಕೆಂದು ಹುಡುಕಾಟ ನಡೆಸುತ್ತಿದ್ದು, ಅಂತಹವರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಸ್ವ ಉದ್ಯೋಗ ಮಾಡುವ ವ್ಯವಸ್ಥೆ ನಿರ್ಮಾಣ ಆದರೆ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬದುಕಲು ಸಾಧ್ಯ ಆಗಲಿದೆ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಆರ್ಟಿ ದ್ಯಾವೇಗೌಡ ತಿಳಿಸಿದರು. ನಗರದ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಅಲ್ಯೂಮಿನಿಯಂ ಸಭಾಂಗಣದಲ್ಲಿ ಮೇರಿಸ್ ಫೌಂಡೇಶನ್ ವತಿಯಿಂದ ಶುಕ್ರವಾರ ಏರ್ಪಡಿಸಿದ್ದ ಸ್ಟಾರ್ಟ್ಅಪ್ಸ್ 2 ದಿನಗಳ ಶಿಬಿರದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. 2 ದಿನದ ಉಪಯುಕ್ತ ಶಿಬಿರದ ಲಾಭ ಪಡೆಯುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿ ಶುಭ ಹಾರೈಸಿದರು. It is a rare occasion in our college as a mentor to arrange this program. This program very useful to the students of all the branches because Dr. Geeta Kiran has taken very painful job with her associates to conduct such a wonderful innovation program in our college. The management will be very happy to know all these things because our staff, faculty are taking much pain to organize a wonderful facilities to innovation regarding the future knowledge to the students. I wish all the students have a good day and have a better life in future by participating. ಮಂಗಳೂರು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಕಾರ್ಯನಿರ್ವಹಣಾಧಿಕಾರಿ ಜಾನ್ಸನ್ ಸ್ಟೇಲ್ಸ್ ಅವರು ವಿವಿಧ ಕಾಲೇಜಿನಿಂದ ಬಂದಿದ್ದವರಿಗೆ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನ ಹೇಗೆ ತರಬಹುದು ಮತ್ತು ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ಹೇಗೆ ಉಪಯೋಗಿಸಬೇಕು ಎಂದು ಮಾಹಿತಿ ನೀಡಿದರು. ನಾವು ಬೇರೆ ಬೇರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾವು ಇನ್ನೋವೇಷನನ್ನು ಮತ್ತು ಆಂಟರ್ಪ್ರಿನರ್ಶಿಪ್ಪನ್ನು ಹೇಗೆ ಪ್ರಮೋಟ್ ಮಾಡ್ಬೋದು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ನವರಿಗೆ ಟೀಚರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಹೇಗೆ ಅವರು ಒಟ್ಟುಗೂಡಿ ಒಂದು ಆಂಟರ್ಪ್ರಿನರ್ಶಿಪ್ಪನ್ನು ಪ್ರಮೋಟ್ ಮಾಡ್ಬೋದು ಅಂತೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ. ಸೊ ಇಲ್ಲಿ ಇದು 2 ದಿವಸದ್ದು ನಾವೇನು ಪ್ರೋಗ್ರಾಮ್ ಮಾಡ್ತಿದ್ದೇವೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನಲ್ಲಿ ಅವರು ಬೇರೆ ಇಲ್ಲಿಯ ಸುತ್ತಮುತ್ತಲ ಕಾಲೇಜ್ ಯಾವುದೆಲ್ಲ ಉಂಟು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರಿಗೆ ಅವರ ಸಂಸ್ಥೆಯಲ್ಲಿ ಹೇಗೆ ಇನ್ನೋವೇಷನ್ ಮತ್ತು ಆಂಟರ್ಪ್ರಿನರ್ಶಿಪ್ಪನ್ನು ಪ್ರಮೋಟ್ ಮಾಡ್ಬೋದು ಅಂತೇಳಿ ಆ ನಿಟ್ಟಿನಲ್ಲಿ ಅವರೊಂದು ಈ ಪ್ರೋಗ್ರಾಮನ್ನು 2 ದಿವಸದ್ದು ಕೂಡಿಸಿಕೊಂಡಿದ್ದಾರೆ. ಸೊ ಅದರಲ್ಲಿ ಮೇನ್ ಉದ್ದೇಶ ಅಂತ ಈ ತುಂಬ ಮಕ್ಕಳಿಲ್ಲಿ ಜಾಬ್ಸಿಗಂತಲೇ ಫೋಕಸ್ ಮಾಡಿರ್ತಾರೆ. ನಮಗೆ ಸ್ಕೂಲಿಂದಾಗಲಿ PUC ಆಗಲಿ ನಾವು ಇಂಜಿನಿಯರಿಂಗ್ ಬರೋಕ್ಕೂ ಕೂಡ ನಮಗೆ ಜಾಬಿಗೆ ಹೇಗೆ ರೆಡಿ ಆಗಬೇಕಂತೇಳಿ ಹೇಳಿಕೊಟ್ಟಿರ್ತಾರೆ. ಬಟ್ ಇವತ್ತು ನಮಗೆ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಜೆ ಕೃಷ್ಣಯ್ಯ ಮಾತನಾಡಿ, ಇಂದಿನ ತರಬೇತಿ ಕಾರ್ಯಕ್ರಮದಲ್ಲಿ ಬಿಐಟಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು, ಸಿಐಟಿ ಗುಬ್ಬಿ, LBS ಕಾಸರಗೋಡು, MIT ಮೈಸೂರು, MIT ಪಾಂಡವಪುರ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಭಾಗವಹಿಸಿ ತರಬೇತಿ ಪಡೆಯಲು ಆಗಮಿಸಿರುವವರಿಗೆ ಶುಭ ಕೋರಿದರು ಮತ್ತು ಈ ತರಬೇತಿ ಇತರರಿಗೆ ಅನುಕೂಲ ಆಗಬೇಕು ಎಂದರು. Under the Marriage Foundation, with the collaboration of some IAC and other organizations, they have organizing this event, and what the Dr. Geeta Kiran is explained before in the details, and our director also is enlightening the things about the activities. So the many more events they have conducted to enlightening to develop the skill and knowledge of the students. So I advise the students of mentee or mentor institution, I advise the students the learning and earning concept you will have. So today you will learning many more things with put more effort. So tomorrow you will be earning with less effort. That concept will. ಕಾರ್ಯಕ್ರಮದಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಮೇರಿಸ್ ವಿಭಾಗದ ಕಾರ್ಯನಿರ್ವಹಣಾಧಿಕಾರಿ ಗೀತಾ ಕಿರಣ್, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಮ್ಯಾನೇಜರ್ ಶಿವರಾಮ್ ಕೃಷ್ಣಯ್ಯ, ಮಲೆನಾಡು ಇಂಜಿನಿಯರ್ ಪ್ರದೀಪ್, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಎಸ್ ಶ್ರೀಧರ್, ನಿರ್ದೇಶಕರಾದ ಚೌಡವಳ್ಳಿ ಜಗದೀಶ್, HK ಗುರುಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರೀತಿಸಿ ಮದುವೆಯಾದ ವ್ಯಕ್ತಿಯೊಬ್ಬ ಕೆಲವೇ ದಿನಗಳಲ್ಲಿ ಪತ್ನಿಗೆ ವರದಕ್ಷಿಣೆ ಸೇರಿದಂತೆ ಇನ್ನಿಲ್ಲದ ಕಿರುಕುಳ ನೀಡಿ ಮನೆಯಿಂದ ಹೊರಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ಮೂಲತಃ ಚನ್ನರಾಯಪಟ್ಟಣ ತಾಲೂಕು ಆನೆಕೆರೆ ಗ್ರಾಮದ ಕವನ ಎಂಬ ಮಹಿಳೆಯನ್ನ ಹೊಳೆನರಸೀಪುರ ತಾಲೂಕು ರಂಗೇನಹಳ್ಳಿಯ ಪರಮೇಶ್ ಎಂಬಾತ ಪ್ರೀತಿಸಿ ಮದುವೆಯಾಗಿದ್ದ. ತಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ 2 ವರ್ಷಗಳಿಂದ ಪರಮೇಶ್ ಪರಿಚಯ ಆಗಿದ್ದ. ನಾನು ನಿನ್ನ ಮದುವೆಯಾಗುವೆ ಎಂದು ನಂಬಿಸಿದ್ದ. ಅದರಂತೆ ಜೂನ್ 10ರಂದು ಮದುವೆಯಾಗಿದ್ದ. ನಂತರದಲ್ಲಿ ನೀನು ಕೀಳು ಜಾತಿಯವಳು, ವರದಕ್ಷಿಣೆ ತಂದರೆ ನೀನು ನಮ್ಮೊಂದಿಗೆ ಬಾಳಲು ಅವಕಾಶ ನೀಡುವೆ ಎಂದು ಕಿರುಕುಳ ನೀಡಲು ಆರಂಭಿಸಿದ ಎಂದು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಅಳಲು ತೋಡಿಕೊಂಡರು.
ಜೂನ್ 23ರಂದು ಪತಿ ಪರಮೇಶ್ ಹಾಗೂ ಆತನ ಕಡೆಯವರು ಮನಬಂದಂತೆ ಹಲ್ಲೆ ಮಾಡಿ ಕೊಲೆ ಮಾಡಲು ಯತ್ನಿಸಿದ್ದರು. ಈ ಸಂಬಂಧ ಹಳ್ಳಿ ಮೈಸೂರು ಠಾಣೆಗೆ ಒಂದಲ್ಲ 2 ಬಾರಿ ದೂರು ನೀಡಿದರೂ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ. ರಾಜಕೀಯ ಪ್ರಭಾವದಿಂದ ನನಗೆ ನ್ಯಾಯ ಸಿಗುತ್ತಿಲ್ಲ ಎಂದು ನೋವು ತೋಡಿಕೊಂಡರು. ಪರಮೇಶ್ ನನ್ನನ್ನ ಮದುವೆಯಾಗಿರುವುದು, ನನ್ನ ಮೇಲೆ ಹಲ್ಲೆ ಮಾಡಿರುವುದಕ್ಕೆ ಎಲ್ಲ ಸಾಕ್ಷಿಗಳಿವೆ. ಇದನ್ನ ಪೊಲೀಸರಿಗೂ ನೀಡಿದ್ದರೂ ಪರಮೇಶ್ ಮತ್ತು ಆತನ ಕಡೆಯವರನ್ನ ಬಂಧಿಸಿಲ್ಲ. ನನಗೆ ನ್ಯಾಯ ಸಿಕ್ಕಿಲ್ಲ. ಈ ಸಂಬಂಧ ಎಸ್ಪಿ ಮೇಡಂ ಅವರಿಗೂ ದೂರು ನೀಡಲಾಗಿದೆ. ಆದರೂ ಪ್ರಯೋಜನ ಆಗಿಲ್ಲ. ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಅವರ ತಾಯಿಯವರಿಗೂ ಮನವಿ ಮಾಡಿದ್ದೇನೆ. ನನಗೆ ಗಂಡ ಬೇಕು, ಆತನೊಂದಿಗೆ ಜೀವನ ನಡೆಸಲು ನನಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ನಂದು ಫಸ್ಟ್ ಒಂದು ಪೋಸ್ಕೋ ಕೇಸ್ ಆಗಿರುತ್ತೆ 16 ವರ್ಷದಲ್ಲಿ. ಆ ವಿಷಯ ಎಲ್ಲರಿಗೂ ಗೊತ್ತಿರೋದ್ರಿಂದ ಅವನಿಗೆ ಬೇರೆ ಮದುವೆ ಆಗಿರುತ್ತೆ. ಆ ಕಾರಣದಿಂದ ನಮ್ಮ ಮನೆಯವರು ಅವನನ್ನು ಒಪ್ಕೊಳ್ಳಲ್ಲ. ಸರಿ ಅಂತ ಹೇಳಿ ಒಂದು ಮಗು ಇರುತ್ತೆ. ಮಗುನ ನಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ಟು ನಾನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಿರ್ತೀನಿ. ಆವಾಗ 2 ವರ್ಷದ ಹಿಂದೆ ಪರಮೇಶ್ ಅನ್ನೋರು ನನಗೆ ಪರಿಚಯ ಆಗ್ತಾರೆ ಫೇಸ್ಬುಕ್ಕಲ್ಲಿ. ಅವರಿಗೆಲ್ಲ ವಿಷಯನೂ ತಿಳಿಸ್ತೀನಿ. ನನ್ನ ಲೈಫಲ್ಲಿ ಮುಂಚೆನೇ ಈ ಥರ ಪೋಸ್ಕೋ ಕೇಸ್ ಆಗಿದೆ, ಒಂದು ಮಗು ಇದೆ, ಆ ಮಗು ನಾನೇ ನೋಡ್ಕೊತಿದ್ದೀನಿ ಅಂತ. ಅದಕ್ಕೆ ಪರಮೇಶ್ ಅವರು ಕೂಡ ಒಪ್ಕೊಂಡು ಮಗುಗೆ ಏನೇನು ತಗೋಬೇಕು ಅದಕ್ಕೆಲ್ಲ ಅಮೌಂಟ್ ಹಾಕ್ತಿರ್ತಾರೆ. ಎಲ್ಲ ಗೊತ್ತಿದ್ದು ನಾವು ಜೂನ್ 10ಕ್ಕೆ ಮದುವೆ ಆಗ್ತೀವಿ. ಪರಮೇಶ್ ಅವ್ರ ಮನೆಯವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು, ಆವಾಗಲೂ ಕೂಡ ನನಗೆ ಇಷ್ಟ ಇಲ್ಲ, ಯಾಕೋ ನನಗೆ ಭಯ ಆಗ್ತಿದೆ ಈ ಥರ ಮದುವೆ ಆಗೋದು, ನಿಮ್ಮ ಮನೆಯವರಿಗೆಲ್ಲ ವಿಷಯ ತಿಳಿಸೋ ಅಂದಿದ್ದಕ್ಕೆ ಅವ್ರು ತಿಳಿಸೋಲ್ಲ. ಪರಮೇಶ್ ಅವರು ಮದುವೆ ಆದಮೇಲೆ ನನಗೆ ವರದಕ್ಷಿಣೆ ಕೊಡು, ನೀನು ಕೀಳು ಜಾತಿ, ನೀನು ಮದುವೆ ಶೆಟ್ರು, ನನಗೆ ಬೇಡ, ನನ್ನ ಬಿಟ್ಟೋಗು ಅಂತ ತುಂಬ ಹೊಡೆಯೋದು ಮಾಡ್ತಿರ್ತಾರೆ. ಆವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲದಲ್ಲೇ ಅವ್ರು ಕೊಡೋ ಹಿಂಸೆ ಎಲ್ಲ ಸಹಿಸ್ಕೊತಾ ಹೋಗ್ತಿರ್ತೀನಿ. ಲಾಸ್ಟು 23ನೇ ತಾರೀಕು ತುಂಬ ಅಂದರೆ ತುಂಬಾ ಒಂದು 25-20 ಜನ ಸೇರ್ಕೊಂಡು ನನಗೆ ತುಂಬ ಹೊಡಿತಾರೆ. ತುಂಬ ಅಂದರೆ ಹಿಂಸೆ ಕೊಡೋದು, ಬಟ್ಟೆ ಎಲ್ಲ ಹರಿದು ಎಲ್ಲ. ನಗರದ ಅಂಬೇಡ್ಕರ್ ಭವನದಲ್ಲಿ ಆಗಸ್ಟ್ 3 ಮತ್ತು 4ರಂದು ಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಸೀನಿಯರ್ ಪುರುಷರ ಮತ್ತು ಮಹಿಳೆಯರ ರಾಜ್ಯಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಹಾಗೂ ರಾಜ್ಯಮಟ್ಟಕ್ಕೆ ರಾಷ್ಟ್ರಮಟ್ಟಕ್ಕೆ ರಾಜ್ಯ ತಂಡದ ಆಯ್ಕೆ ನಡೆಯಲಿದೆ ಎಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಶಿಕ್ಷಕ ಹನುಮಂತೇಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್, ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಸೀನಿಯರ್ ಪುರುಷ ಹಾಗೂ ಮಹಿಳೆಯರ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ. 59 ಕೆಜಿಯಿಂದ ಹಿಡಿದು 120ಕ್ಕಿಂತ ಹೆಚ್ಚು ಕೆಜಿ ವಿಭಾಗದವರೆಗೆ 8 ವಿಭಾಗದಲ್ಲಿ ಪವರ್ ಲಿಫ್ಟ್ ಸ್ಪರ್ಧೆ ನಡೆಯಲಿದೆ. ರಾಜ್ಯದ ವಿವಿಧೆಡೆಗಳಿಂದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಸೇರಿದಂತೆ ಸುಮಾರು 300 ಮಂದಿ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ಹೆಚ್ಚಾಗಿ ಮಂಗಳೂರು, ಉಡುಪಿ, ಮೈಸೂರು, ಬೆಂಗಳೂರಿನಿಂದ ಆಗಮಿಸುವರು. ಈ ವೇಳೆ ರಾಷ್ಟ್ರಮಟ್ಟದ ತಂಡದ ಆಯ್ಕೆ ಸಹ ನಡೆಯಲಿದೆ. ರಾಜ್ಯದ ಸ್ಟ್ರಾಂಗ್ ಮೆನ್ ಮತ್ತು ವುಮೆನ್ ಹಾಗೂ ಆಕರ್ಷಕ ಟ್ರೋಫಿ ಪದಕಗಳ ವಿತರಣೆ ಮಾಡಲಾಗುವುದು. ಆಗಸ್ಟ್ 3 ಮತ್ತು 4ರಂದು 2 ದಿನಗಳ ಕಾಲ ನಡೆಯುವ ಸ್ಪರ್ಧೆಗೆ ತೀರ್ಪುಗಾರರಾಗಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಿಂದ 15 ಜನರು ಬರಲಿದ್ದಾರೆ. ಮುಖ್ಯವಾಗಿ ಮಂಗಳೂರಿನ ಪವರ್ ಲಿಫ್ಟಿಂಗ್ ಇಂಡಿಯಾ ಅಧ್ಯಕ್ಷ ಸತೀಶ್ ಕುಮಾರ್ ಕುದ್ರೋಳಿ ಪಾಲ್ಗೊಳ್ಳುವರು. ಆಸಕ್ತರು ಮೊಬೈಲ್ ಸಂಖ್ಯೆ 9483467084 ನಂಬರ್ಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಭಾಗವಹಿಸಿ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ನಾನು ಕೂಡ 59 ಕೆಜಿ ವಿಭಾಗದಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದೀನಿ. 93 ಕೆಜಿ ವಿಭಾಗದಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಾರೆ. ನಮಗೆ 21ರಿಂದ ಇಂದೋರಲ್ಲಿದೆ, ಮಧ್ಯಪ್ರದೇಶದ, ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀವಿ. ಅದಲ್ಲದೆ ಸಬ್ ಜೂನಿಯರು ಮತ್ತು ಜೂನಿಯರಲ್ಲಿ ಈಗಾಗಲೇ ನಾವು 3 ಜನ ಕ್ರೀಡಾಪಟುಗಳು ಭಾಗವಹಿಸಿ ಮೆಡಲನ್ನು ಪಡ್ಕೊಂಡಿದ್ದಾರೆ. ಸಿಂಚನ KH, ಹಾಗೆ ಮನನ ಅಂತೇಳಿ ಮತ್ತು ಧನ್ವಿ ಅಂತೇಳಿ ಈ 3 ಕ್ರೀಡಾಪಟುಗಳು ಭಾಗವಹಿಸಿ ನೆಲಮಂಗಲದಲ್ಲಿ ನಡೆದಂಥ ರಾಜ್ಯ ಮಟ್ಟದ ಸಬ್ ಜೂನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ ಪದಕಗಳನ್ನ ಗೆದ್ದಿದ್ದಾರೆ. ಈಗಾಗಲೇ ನಮಗೆ ಎಕ್ವಿಪ್ಮೆಂಟ್ಸನ್ನು ಕಳೆದ ವರ್ಷ ಇದ್ದಂತಹ ನಮ್ಮ ಪ್ರೀತಮ್ ಗೌಡರು ಕೊಡಿಸಿದ್ರು. ಆ ಮುಖಾಂತರವಾಗಿ ನಾವು ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ಈಗ ಹಾಲಿ ಇರ್ತಕ್ಕಂಥ MLA ಅವರು ಕೂಡ ನಮಗೆ ಜಾಗವನ್ನು ಇಂಡೋರ್ ಸ್ಟೇಡಿಯಮಲ್ಲಿ ಕೊಡಿಸಿದ್ದಾರೆ. ಅಲ್ಲಿ ಉಚಿತವಾಗಿ ತರಬೇತಿ ಕೊಡ್ತಾ ಇದ್ದೀವಿ. ಅಲ್ಲಿ ಬಂದು ಬೇಕಾದ್ರೆ ತರಬೇತಿಯನ್ನು ನಮ್ಮ ಜಿಲ್ಲೆ ಯಾವುದೇ ಮಗು ಕೂಡ ಬಂದು ಪಡ್ಕೋಬೋದು. ಆ ನಿಟ್ಟಿನಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸಂಘಟನಾ ಕಾರ್ಯದರ್ಶಿ ಮೋಹನ್ ಕುಮಾರ್, ಸದಸ್ಯ ನಿರಂಜನ್, ನಿರ್ದೇಶಕ ವೇಣುಗೋಪಾಲ್, ಧರ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಹೆಚ್ಚಾಗಿದ್ದು, ಲೇಔಟ್ ಸಂಪೂರ್ಣ ಅವೈಜ್ಞಾನಿಕತೆಯಿಂದ ಕೂಡಿದೆ ಎಂದು ಮಹಾಲಕ್ಷ್ಮಿ ಲೇಔಟ್ ನಿವಾಸಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪಿಸಿದರು.
ಈ ಸಂಬಂಧ ಮಾತನಾಡಿದ ಅವರು, ಈ ಲೇಔಟ್ ನಿರ್ಮಾಣದ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇಲ್ಲಿನ ಲೋಪದೋಷಗಳನ್ನು ತಿಳಿದಿರಬೇಕಾಗಿತ್ತು. ಆದರೆ ಇದ್ಯಾವುದನ್ನು ಮಾಡದೆ ಇಲ್ಲಿ ಮನೆ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಅತಿ ಹೆಚ್ಚಾಗಿ ಕುಡಿಯುವ ನೀರಿನ ಸೌಲಭ್ಯದ ಕೊರತೆ ಇದ್ದು, ರಸ್ತೆಗಳು ಹಾಳಾಗಿ ಯುಜಿಡಿ ಸಮಸ್ಯೆಗಳಿಂದ ಜನರು ಬೇಸತ್ತಿದ್ದಾರೆ. ವಿದ್ಯುತ್ ವ್ಯವಸ್ಥೆ ಇಲ್ಲದೆ ನಾವು ಪರಿತಪಿಸುತ್ತಿದ್ದು, ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಉಪಯೋಗವಾಗಿಲ್ಲ. ಲಕ್ಷಾಂತರ ಹಣವನ್ನ ನೀಡಿ ಇಂತಹ ಜಾಗದಲ್ಲಿ ವಾಸಿಸುವ ದುಸ್ಥಿತಿ ಎದುರಾಗಿದೆ. ಆದ್ದರಿಂದ ಇನ್ನಾದರೂ ಇತ್ತ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ನಾನು ಮಹಾಲಕ್ಷ್ಮಿ ಲೇಔಟಿನ ನಿವಾಸಿಯಾಗಿ ಈ ದಿನ ನಮ್ಮ ಈ ಒಂದು ಹಾಸನ ಗ್ರಾಮದ ಎಲ್ಲ ಕ್ಷೇತ್ರದ ಅಧಿಕಾರಿಗಳಿಗೆ ಮತ್ತು ಒಂದು ರಾಜಕೀಯದ ಏನು ನಮ್ಮ MLA ಅವರಾಗಿರ್ಬೋದು ಹಾಗೂ ಮುನ್ಸಿಪಾಲ್ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಉಡಾ ಅಧಿಕಾರಿಗಳಿಗಾಗ್ಬೋದು, ಅವರೆಲ್ಲರಿಗೂ ಫಸ್ಟು ದೊಡ್ಡ ನಮಸ್ಕಾರ ಮಾಡ್ತಾ ಇವತ್ತಿನ ಒಂದು ನಮ್ಮ ಪರಿಸ್ಥಿತಿನ ತಮ್ಮಲ್ಲಿ ಮನವರಿಕೆ ಮಾಡಿಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಧಿಕಾರಿಗಳೇ, ಇಲ್ಲಿ ಲೇಔಟು ಅಂತೇಳ್ಬಿಟ್ಟು ಕೆಲವು ವ್ಯಕ್ತಿಗಳು ಈ ಒಂದು ಲೇಔಟ್ನ ನಿರ್ಮಿಸಿದ್ದಾರೆ. ಈ ಲೇಔಟ್ನಲ್ಲಿ ಇರೋಂಥ ಒಂದು ಅನಾನುಕೂಲಗಳು ನೋಡಿದ್ರೆ ಮತ್ತು ನಿಜವಾಗ್ಲೂ ಒಂದು ಕುಗ್ರಾಮದಲ್ಲೂ ಸಹ ಈ ಥರದೊಂದು ವ್ಯವಸ್ಥೆ ಇರಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಮೊದಲನೇದಾಗಿ ಈ ಲೇಔಟ್ ಅವ್ರಿಗೆ ಬರುವಾಗ ಮಾತಾಡೋದಕ್ಕಿಂತ ಎರಡನೇದಾಗಿ ಫಸ್ಟು ಅಧಿಕಾರಿಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಗದ್ದೆಯಾಳದಲ್ಲಿ ಇದು ಮಹಾಲಕ್ಷ್ಮಿ ಲೇಔಟ್, ಇದು ಹೇಳ್ಕೊಳಂಗೆ ಮಾತ್ರ ಲೇಔಟು. ಇಲ್ಲಿ ಒಂದೇ ಒಂದು ಕೂಡ ಮೂಲ ಸೌಕರ್ಯಗಳು ಯಾವುದೂ ಇಲ್ಲ. ನೀರಿಲ್ಲ, ಕರೆಂಟ್ ಇಲ್ಲ, ರಸ್ತೆ ಇಲ್ಲ. ಇಲ್ಲಿ ಇರೋಕ್ಕೆ ಎಲ್ಲರಿಗೂ ಮನೆಗಳಿದೆ ಅಷ್ಟೇ, ಒಳಗಡೆಗೆ ಏನೂ ಬರಲ್ಲ. ಒಂದು ಕರೆಂಟ್ ಸಪ್ಲೈ ಕರೆಕ್ಟಾಗಿಲ್ಲ, ಒಂದೇ ಒಂದು ಲೈಟ್ ಕಂಬ ಕರೆಕ್ಟಾಗಿ ಉರಿಯಲ್ಲ. ಇಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತವೆ, ನೀರಿನ ಟ್ಯಾಂಕ್ ಇದೆ, ಒಂದು ಮನೆಗೂ ನೀರಿನ ಕನೆಕ್ಷನ್ ಕೊಟ್ಟಿಲ್ಲ. ನಾವು ಕೇಳೋಕ್ಕೋರು ಏನಂತಾರೆ, ಪಂಚಾಯತಿಗೆ ಹೋದರೆ ನಗರಸಭೆಗೆ ಹೋಗಿ ಅಂತಾರೆ, ನಗರಸಭೆಗೆ ಹೋದರೆ DCIBಗೆ ಹೋಗಿ ಅಂತಾರೆ. ನಾವು ಹೆಚ್ಚು ಕಮ್ಮಿ 1.5 ವರ್ಷದಿಂದ ಎಲ್ಲ ಕಡೆ ಒಡ್ಡಾಡಿ ಸಾಕಾಗೋಗಿದೆ. ಇಲ್ಲಿ ಕೇಳೋರು ಯಾರಿದ್ದಾರೆ? ಏನಾರು ಜೋರಾಗಿ ಮಾತಾಡಿದರೆ, ಜೋರಾಗಿ ಕೇಳೋಕ್ಕೆ ಹೋದರೆ ನೀವೇ ಸೈಡ್ ತಗೊಂಡ್ರಿ, ನೀವು ನಾವೇನು ಇದು ಇನ್ನೂ ತಾಣ ಕೇಳಿದ್ವ ಹಂಗಂತೆಲ್ಲ ಕೇಳ್ತಾರೆ. ಆ ಥರ ಕೇಳೋಕ್ಕೋಸ್ಕರ ನಾವು ಇಲ್ಲಿ ಟ್ಯಾಕ್ಸ್ ಕಟ್ಟಿ ಸೈಡ್ ತಗೊಂಡು ಮನೆ ಕಟ್ಟಿ ವಾಸ ಇರಬೇಕಾ? ನಾವು ಲೋನ್ ಮಾಡ್ಕೊಂಡು EMI ಕಟ್ತಾ ಇದ್ದೀವಿ. ತಿಂಗಳ 50,000 60,000 EMIಗಳು ಬರ್ತವೆ ನಮಗಿಲ್ಲಿ. ತುಂಬಿ ಹರಿಯುತ್ತಿರುವ ಹೇಮಾವತಿ ನದಿಗೆ ಶಾಸಕ ಎಸ್ ಮಂಜುನಾಥ್ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ತಾಲೂಕಿನಲ್ಲಿ ಈ ಬಾರಿ ಉತ್ತಮ ಮಳೆಯಾಗುತ್ತಿರುವುದು ಸಂತೋಷ. ತಾಲೂಕಿನಲ್ಲಿ ಹೇಮಾವತಿ ನದಿ ಸೇರಿದಂತೆ ಅನೇಕ ನದಿಗಳಿದ್ದು, ಇದರ ನೀರು ಇಲ್ಲಿನವರಿಗಿಂತ ಹೊರ ಜಿಲ್ಲೆಗಳ ಜನರಿಗೆ ಅನುಕೂಲವಾಗುತ್ತದೆ. ನಮ್ಮ ಭಾಗದಲ್ಲಿ ಮಳೆಯಾದರೆ ಹೊರ ತಾಲೂಕುಗಳ ರೈತರಿಗೆ ಬಹಳ ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ರೈತರ ಅನುಕೂಲಕ್ಕಾಗಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ, ನಮ್ಮ ಕ್ಷೇತ್ರದ ಬೆಳೆಗಾರರಿಗೆ ಹಾಗೂ ಜನರಿಗೆ ತೊಂದರೆಯಾಗದಂತೆ ಮಳೆಯಾಗಲಿ ಎಂದು ಪ್ರಾರ್ಥನೆ ಮಾಡುತ್ತೇವೆ ಎಂದರು. ಗೊತ್ತಿರಬಹುದು, ಕಳೆದ ಬಾರಿ ಮಳೆ ಒಳ್ಳೆ ರೀತಿಯಲ್ಲಿ ಆಗದಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ 193 ತಾಲೂಕುಗಳಲ್ಲಿ ಬರ ಆಗಿದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ನಾವು ದೇವರಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡೋದೊಂದೇ. ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಮಳೆ ಆದ್ರೆ ಇಡೀ ಕರ್ನಾಟಕದ ಹಳೆ ಮೈಸೂರು ಭಾಗ ಏನಿದೆ ಅವರೆಲ್ಲರೂ ಕೂಡ ಉತ್ತಮವಾದ ಬೆಳೆ ಬೆಳೆದು ಸಮೃದ್ಧವಾದ ಜೀವನವನ್ನು ನಡೆಸಬಹುದು. ನಮ್ಮ ಭಾಗದಲ್ಲಿ ಮಳೆ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಯಾರಿಗೂ ಕೂಡ ಕುಡಿಯಕ್ಕೆ ನೀರು ಇಲ್ಲ, ಮತ್ತೆ ಬೆಳೆ ಬೆಳಿಲಿಕ್ಕೂ ಕೂಡ ಕಷ್ಟ. ಹಾಗಾಗಿ ನಾವು ಈ ರಾಜ್ಯದ ಆರಾಧ್ಯ ದೈವ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತ ಹೇಳಿದ್ರೆ, ನಾವು ಕರ್ನಾಟಕ ರಾಜ್ಯಕ್ಕೆ ಉತ್ತಮ ಮಳೆ ಆಗಲಿ, ಬೆಳೆ ಆಗಬೇಕು, ರೈತರೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ನಮ್ಮೆಲ್ಲರ ಇಚ್ಛೆ. ಬಟ್ ನಮ್ದು ಏನು ಸಕಲೇಶ್ಪುರದ ವಿಶೇಷತೆ ಏನು ಅಂದ್ರೆ, ಹಲವಾರು ನದಿಗಳಲ್ಲಿ ಇಲ್ಲಿ ಹುಡ್ತವೆ, ಆದ್ರೆ ಆ ನದಿಗಳ ಅನುಕೂಲ ನಮ್ಗೆ ಯಾರಿಗೂ ಕೂಡ ಸಿಗಲ್ಲ. ಹೇಮಾವತಿ ತಾಯಿ ನಗರಕ್ಕೆ ಕುಡಿಯೋಕೆ ನೀರಿಗೆ ಬಂದು ಬಿಟ್ರೆ ನಮ್ಗೆ ಬೇರೆ ಎಲ್ಲವೂ ಕೂಡ ಮುಂದಿನ ತಾಲೂಕುಗಳಿಗೆ, ಮುಂದಿನ ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಆದ್ರೂ ಸಂತೋಷ, ಅವ್ರಿಗೆಲ್ಲರೂ ಕೂಡ ಒಳ್ಳೇದಾಗಬೇಕು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೇಘನಾ, ತಾಲೂಕು ಪಂಚಾಯಿತಿ ಇವು ರಾಮಕೃಷ್ಣ, ಸಕಲೇಶ್ಪುರ ಪುರಸಭಾ ಸದಸ್ಯರುಗಳಾದ ಪ್ರದೀಪ್, ವನಜಾಕ್ಷಿ, ರೇಖಾ ಇನ್ನಿತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೆಸಗೋಡು ಆಲೂರು ಮುಖ್ಯ ರಸ್ತೆಯ ಹೊಳಲು ಗಡಿಯ ಗ್ರೀನ್ವುಡ್ ಎಸ್ಟೇಟ್ ಬಳಿ ಬೃಹತ್ ಕಾಡು ಜಾತಿಯ ಮರವು ಗುರುವಾರ ಸಂಜೆ ಮುಖ್ಯ ರಸ್ತೆಗೆ ಅಡ್ಡಲಾಗಿ ಬಿದ್ದು ವಾಹನ ಸವಾರರಿಗೆ ತೀವ್ರ ತರಹದ ತೊಂದರೆ ಉಂಟಾದ ಘಟನೆ ನಡೆದಿದೆ. ಶುಕ್ರವಾರ ಬೆಳಗ್ಗೆ ಹಾಸನದಿಂದ ಆಲೂರು, ಕೆಸಗೋಡು, ಬಿಕ್ಕೋಡು ಮಾರ್ಗವಾಗಿ ಬರುವ ಸಾರಿಗೆ ಸಂಸ್ಥೆ ಬಸ್ ಮರ ತೆರವುಗೊಳಿಸಿದ ಪರಿಣಾಮ ಕೆಸಗೋಡಿನಿಂದ ವಾಪಸ್ ಹೋಗಿದ್ದು, ಬಿಕ್ಕೋಡು ಹಾಗೂ ಸುತ್ತಮುತ್ತಲ ಪ್ರಯಾಣಿಕರಿಗೆ ತೀವ್ರ ತೊಂದರೆ ಉಂಟಾಗಿತ್ತು. ಘಟನೆ ನಡೆದು ಸುಮಾರು 20 ಗಂಟೆ ಕಳೆದರೂ ಸಂಬಂಧಪಟ್ಟ PWD ಇಲಾಖೆ, ಅರಣ್ಯ ಇಲಾಖೆಯಾಗಲಿ, ಸ್ಥಳೀಯ ಪಂಚಾಯತ್ ಆಗಲಿ ಇತ್ತ ಕಡೆ ಗಮನ ಹರಿಸದಿರುವುದನ್ನು ಕಂಡ ಸ್ಥಳೀಯರು ಕೆಸಗೋಡಿನ ಲೋಕೇಶ್ ಮತ್ತು ತಂಡದವರು ಒಟ್ಟಾಗಿ ಮರವನ್ನು ತುಂಡರಿಸಿ ವಾಹನಗಳು ಓಡಾಡಲು ಅನುವು ಮಾಡಿಕೊಟ್ಟರು. ಮರ ತೆರವು ಕಾರ್ಯಾಚರಣೆಯಲ್ಲಿ ಕೆಸಗೋಡು ಶಾಲಾ ಶಿಕ್ಷಕ ಸಂಪತ್, ಗ್ರಾಮಸ್ಥರಾದ ಗೋವಿಂದಪ್ಪ, ಪಾಕಿಟ್ಟಿ, ಹೊಳಲು,
ಯೋಗೇಂದ್ರಗೌಡ, ನೂತನ್ ಹಾಗೂ ಇನ್ನು ಮುಂತಾದವರಿದ್ದರು. ಆಲೂರು ತಾಲೂಕಿನಾದ್ಯಂತ ಬಿರುಸುಗೊಂಡಿರುವ ಮಳೆಯಿಂದಾಗಿ ಕೆಲವೆಡೆ ಮನೆಗಳು ಶೀತ ಹೆಚ್ಚಾಗಿ ಕುಸಿಯುತ್ತಿದ್ರೆ, ಇನ್ನೊಂದೆಡೆ ಭಾರೀ ಗಾಳಿಯಿಂದ ಮರಗಳು ಮನೆಯ ಮೇಲೆ ಬಿದ್ದು ಆಸ್ತಿಪಾಸ್ತಿಗಳಿಗೆ ನಷ್ಟ ಉಂಟಾಗುತ್ತಿದೆ. ತಾಲೂಕಿನ ಕದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಮುದ್ರ ಗ್ರಾಮದ ವೃದ್ಧೆ ಜಯಮ್ಮ ಬಿನ್ ಬೆಟ್ಟೇಗೌಡ ಎಂಬುವರ ವಾಸದ ಮನೆಯ ಗೋಡೆ ಸತತವಾಗಿ ಸುರಿಯುತ್ತಿರುವ ಮಳೆಗೆ ಕುಸಿದು ಬಿದ್ದಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನಾನು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು, ವಾಸವಾಗಿರುವ ಮನೆಯ ಗೋಡೆ ಮಳೆಯಿಂದಾಗಿ ಕುಸಿದು ಬಿದ್ದಿದ್ದು ವಾಸವಿರಲು ತುಂಬಾ ಸಮಸ್ಯೆ ಆಗಿದೆ. ಈ ಬಗ್ಗೆ ತಾಲೂಕು ಆಡಳಿತ ಗಮನ ಹರಿಸಿ ಪರಿಹಾರ ನೀಡುವಂತೆ ಮನೆಯ ಮಾಲೀಕರಾದ ವೃದ್ಧೆ ಜಯಮ್ಮ ಮನವಿ ಮಾಡಿದ್ದಾರೆ. ತಾಲೂಕಿನ ಎಲ್ಲಾ ಪತ್ರಕರ್ತರಿಗೆ ಮುಂದಿನ ದಿನಗಳಲ್ಲಿ ಬಡಾವಣೆ ನಿರ್ಮಾಣ ಮಾಡಲು ನಿವೇಶನ ನೀಡಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ಚನ್ನರಾಯಪಟ್ಟಣದ ಚಿಕ್ಕೋನಹಳ್ಳಿ ಸಾಯಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆಯ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮಾಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲೇ ಒಂದು ಮಾದರಿ ಪತ್ರಕರ್ತರ ಸಂಘ ಇದ್ದರೆ ಅದು ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಸಂಘ. ನನ್ನ ರಾಜಕೀಯ ಪ್ರವೇಶವಾಗಿದ್ದು ಕೂಡ ಇದೇ ತಾಲೂಕಿನಿಂದ ಎಂಬುದು ನನಗೆ ಹೆಮ್ಮೆ ಇದೆ. ಲೋಕಸಭಾ ಚುನಾವಣೆಯಲ್ಲೂ ಸಹ ಈ ಬಾರಿ ತಾಲೂಕಿನಿಂದ ಹೆಚ್ಚು ಮತಗಳು ಬಂದಿದ್ದು ಮರೆಯುವಂತಿಲ್ಲ. ಪತ್ರಕರ್ತರ ಸಂಘಕ್ಕೂ ನಮಗೂ ಅವಿನಾಭಾವ ಸಂಬಂಧ. ಆದ್ದರಿಂದ ಪತ್ರಕರ್ತರ ಸಂಘದ ಮನವಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತೇವೆ. ಪತ್ರಕರ್ತರು ಒಬ್ಬ ಪ್ರಾಮಾಣಿಕ ರಾಜಕಾರಣಿಯನ್ನ ತಿದ್ದಿಡುವ ಕೆಲಸವನ್ನ ಮಾಡುತ್ತಾರೆ. ಹಾಗೆಯೇ ನಮಗೂ ಕೂಡ ಒಂದು ಉತ್ತಮ ಮಾರ್ಗದರ್ಶನವನ್ನ ನೀಡುತ್ತಾ ಸಮಾಜದಲ್ಲಿ ನಡೆಯುವ ಹಾಗೂ ಹೋಗು ವಿಚಾರಗಳ ಬಗ್ಗೆ ತಿಳಿಸುವಂತೆ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನ ನಾನು ಮೊದಲನೇದಾಗಿ, ಯಾಕಂದ್ರೆ ನಾನು ನಮ್ಮ ಜೀವಂತವಾಗಿರೋದು ನಾನು ನೆನ್ಸ್ಕೋಬೇಕಂತೇಳಿ ರಾಜಕೀಯವಾಗಿ ನಶಿಸಿ ಹೋಗುವಂತ ಕಾಲದಲ್ಲಿ ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯಕ್ಕೆ ಜಿಲ್ಲಾ ಪಂಚಾಯತ್ಗೆ ದಂಡಿಗ್ನಳ್ಳಿಲಿ ಅವಕಾಶ ಮಾಡಿಕೊಟ್ರು. ಅವಾಗ ನನಗೆ ಮಾರ್ಗದರ್ಶನ ತೋರಿಸಿ ನೀನು ಇಲ್ಲೇಬೇಕು ಅಂತ ನನಗೆ ಒಂದು ಆಶೀರ್ವಾದ ಮಾಡಿದ್ದು ಅಂತ ಹೇಳಿದ್ರೆ ನಮಗೆ ಚನ್ನರಾಯಪಟ್ಟಣ ತಾಲೂಕು, ಅತಿ ಹೆಚ್ಚಾಗಿ ಚನ್ನರಾಯಪಟ್ಟಣ ತಾಲೂಕಿನ ಪತ್ರಕರ್ತರ ಎಲ್ಲ ನಮ್ಮ ಸದಸ್ಯರುಗಳು ಅಂತ ನಾನು ಹೇಳಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗ ನಾಗೇಶಣ್ಣ ಅವರು ಅಧ್ಯಕ್ಷರಾಗಿದ್ರು ಅಂತ ಅನ್ಕೊಂತೀನಿ. ನಾಗೇಶಣ್ಣ ಅವರು ಅಧ್ಯಕ್ಷರಾಗಿದ್ರು, ನಮ್ಮ ಸಿದ್ದರಾಜಣ್ಣ ಅವರು, ನಟೇಶಣ್ಣ, ಮತ್ತೆ ಇವತ್ತು ನಮ್ಮ ಪಾಪ ವೆಂಕಟೇಶಣ್ಣ ಅವ್ರು ತೀರ್ಕೊಂಡಿದ್ದಾರೆ, ನಮ್ಮ ಶ್ಯಾಮಣ್ಣ ಅವರು, ಅವರೆಲ್ಲರೂ ಉರ್ದುಂಬಿಸಿ ಇಲ್ಲ ನಿಂತ್ಕೋ ಒಳ್ಳೇದಾಗುತ್ತೆ ಗೆಲ್ತೀರಾ ಅಂತ ಅವಾಗ ಒಂದು ಉರ್ದುಂಬಿಸಿದ್ಕೆ ನಾನು ಅವತ್ತು ನಿಂತೆ. ನಿಮ್ಮೆಲ್ಲರ ಆಶೀರ್ವಾದ ನಿಮ್ಗೆ ಗೆದ್ದಿದ್ದೀನಿ. ಮತ್ತೆ ಆ ಒಂದು ಅವಕಾಶನ ನಾನು ಇವತ್ತು ಲೋಕಸಭೆಗೆ ಆಯ್ಕೆ ಮಾಡ್ತು. ನಮ್ಮ ಲೋಕಸಭೆಗೆ ನಿಂತ್ಕೊಳ್ಳಿಕ್ಕೆ ಏನಾದರೂ ನನಗೆ ಒಂದು ಧೈರ್ಯ ಸಿಕ್ಬೇಕು ಅಂದರೆ ಅದರ ಮೊದಲಾದವರು ನಮ್ಮ ಶಿವಾನಂದ ತಗಲೂರಣ್ಣ ಅವರೇ ಅಂತಾನೆ ಹೇಳೋದು. ಯಾಕಂದ್ರೆ ನಾನು ಫಸ್ಟ್ ಕರೆ ಮಾಡೋರು ಕೇಳಿದೆ, ಬೇಡ ಅಣ್ಣ, ನನಗೆ ಅಷ್ಟು ದೊಡ್ಡ ಜವಾಬ್ದಾರಿ ನನಗೆ ಇಷ್ಟ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ಸಾಯಿಬಾಬಾ ದೇವಾಲಯದ ಪೀಠಾಧ್ಯಕ್ಷ ಗುರುಮೂರ್ತಿ ಗುರೂಜಿ, ಸರ್ಕಾರಿ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್, ಹಿರಿಯ ಪತ್ರಕರ್ತರು ಹಾಗೂ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್, ಅಶೋಕ್ ಕುಮಾರ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು, ಕಾರ್ಯದರ್ಶಿ ನಟೇಶ್ ಕಾಳಿನಹಳ್ಳಿ ಸೇರಿದಂತೆ ಮತ್ತಿತರರಿದ್ದರು. ಅತಿಯಾದ ಜ್ವರದಿಂದ ಬಳಲುತ್ತಿದ್ದ ಎಂಬಿಬಿಎಸ್ ವಿದ್ಯಾರ್ಥಿ ಚಿಕಿತ್ಸೆ ಫಲಕಾರಿಯಾಗದೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಹೊಳೆನರಸೀಪುರ ತಾಲೂಕು ಹಳ್ಳಿಮೈಸೂರು ಹೋಬಳಿಯ ಗೋಹಳ್ಳಿ ಗ್ರಾಮದ ಕುಶಾಲ್ ಮೃತಪಟ್ಟ ವಿದ್ಯಾರ್ಥಿ. ಕುಶಾಲ್ ಡೆಂಗ್ಯೂ ಮಹಾಮಾರಿಯಿಂದಲೇ ಮೃತಪಟ್ಟಿದ್ದಾನೆ ಎನ್ನಲಾಗಿದ್ದು, ಪ್ರಯೋಗಾಲಯದ ವರದಿ ಬಂದ ನಂತರ ಖಚಿತ ಕಾರಣ ತಿಳಿಯಲಿದೆ. ಕಳೆದ ಒಂದು ವಾರದಿಂದ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕುಶಾಲ್ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾನೆ. ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಯಾಗಿದ್ದ ಕುಶಾಲ್ ಹಿಂಸ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ. ಭವಿಷ್ಯದಲ್ಲಿ ವೈದ್ಯನಾಗಿ ಜನಸೇವೆ ಮಾಡಬೇಕು ಎಂಬ ಹಂಬಲ ಇಟ್ಟುಕೊಂಡಿದ್ದ ಕುಶಾಲ್ ಕಿರಿಯ ವಯಸ್ಸಿನಲ್ಲಿಯೇ ಕಣ್ಮರೆಯಾಗಿರುವುದು ಅತೀವ ದುಃಖ ತರಿಸಿದೆ. ವಿಪರ್ಯಾಸ ಎಂದರೆ ಕುಶಾಲ್ ಸಾವನ್ನಪ್ಪಿದ ಆಸ್ಪತ್ರೆಯಲ್ಲೇ ತಾಯಿ ರೇಖಾ ಸಹ ಡೆಂಗ್ಯೂ ಜ್ವರದಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೇರ್ಪೇಟೆ ತಾಲೂಕಿನ ಕಸ್ಬಾ ಹೋಬಳಿಯ ಅಗ್ರಹಾರ ಬಾಚಹಳ್ಳಿ ಗ್ರಾಮದ ಗೇಟ್ನಲ್ಲಿ ಕೆಶಿಫ್ ವತಿಯಿಂದ ನಿರ್ಮಿಸಲಾಗುತ್ತಿರುವ ಜಲಸೂರು ಬೆಂಗಳೂರು ಹೆದ್ದಾರಿ ಕಾಮಗಾರಿ ನಿರ್ಮಾಣದ ವೇಳೆ ಒಡೆದು ಹಾಕಿರುವ ಬಸ್ ನಿಲ್ದಾಣದ ಬದಲಿಗೆ ಹೊಸ ಬಸ್ ನಿಲ್ದಾಣ ನಿರ್ಮಿಸಿಕೊಡಬೇಕು ಎಂದು ಅಗ್ರಹಾರ ಬಾಚಹಳ್ಳಿ ಗ್ರಾಮಸ್ಥರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಕೇರ್ಪೇಟೆ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗ್ರಾಮದ ನೂರಾರು ಮುಖಂಡರು, ಯುವಕರು, ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೂಡಲೇ ಅಗ್ರಹಾರ ಬಾಚಹಳ್ಳಿ ಗೇಟ್ನಲ್ಲಿ ಹೈಟೆಕ್ ಮಾದರಿಯ ಬಸ್ ನಿಲ್ದಾಣವನ್ನು ನಿರ್ಮಿಸಿಕೊಡಬೇಕು ಎಂದು ಕೆಶಿಫ್ ಅಧಿಕಾರಿಗಳನ್ನು ಒತ್ತಾಯ ಮಾಡಿದರು. ಬಸ್ ನಿಲ್ದಾಣ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು ಬಸ್ಸಿಗಾಗಿ ಕಾಯಲು ಮಳೆಯಲ್ಲಿ ನಿಂತುಕೊಳ್ಳಬೇಕಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕಗಳು ಮಳೆಯ ನೀರಿನಿಂದ ತೊಯ್ದು ಹಾಳಾಗುತ್ತಿವೆ. ಇದಲ್ಲದೆ ಇತರೆ ಪ್ರಯಾಣಿಕರು ಸಹ ಬಸ್ಸಿಗಾಗಿ ಮಳೆಯಲ್ಲಿ ಕಾಯುವಂತಾಗಿದೆ. ಆದುದರಿಂದ ಜುಲೈ 25ರೊಳಗೆ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸಿಕೊಡಲು ಮುಂದಾಗಬೇಕು. ಇಲ್ಲದಿದ್ದಲ್ಲಿ ಕೆಶಿಫ್ ಕಚೇರಿಯ ಮುಂದೆ ಬೃಹತ್ ತಮಟೆ ಚಳವಳಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಕಡೆನೂ ಮಳೆ ಐತೆ, ಇಲ್ಲಿ ನಿಂತ್ಕೊಳ್ಳೋಕೆ ಆಯ್ತಿಲ್ಲ. ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ ಐತೆ, ಇಲ್ಲಿ ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಅಲ್ಲಿ 1 ಕಿಲೋಮೀಟರ್ ನಡ್ಕೊಂಡು ಬಂದು ಮಳೆಯಲ್ಲಿ ನೆನಿಬೇಕು, ಬಿಸಿಲಿದ್ರೆ ಬಿಸಿಲಲ್ಲಿ ನಿಂತ್ಕೋಬೇಕು. ಇದು ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಐತೆ, ಮಾಡಿಸ್ಕೊಡಿ ಅಂತ ಆದಷ್ಟು ಬೇಗ ಮಾಡಿಕೊಡಿ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತಂದರೆ, ಬೆಂಗಳೂರು ಜಲಸೂರು ಹೆದ್ದಾರಿ ಅಗಲೀಕರಣ ಮಾಡಬೇಕಾದ್ರೆ ನಮ್ಮ ಅಗ್ರಹಾರ ಬಾಚಹಳ್ಳಿ ಗೇಟಲ್ಲಿ ಒಂದು ಬಸ್ ಸ್ಟಾಪ್ ಇತ್ತು.
ಆ ಬಸ್ ಸ್ಟಾಪ್ ತೆರವುಗೊಳ್ಸಕ್ಕೆ ಬಂದರು. ಆವಾಗ ನಾವು ಕೇಳಿದಾಗ ಹೇಳಿದ್ರು ಈ ರೋಡ ತೆರವು ಮಾಡ್ತಾ ಇದ್ದೀವಿ, ಆವಾಗ ಮಾಡಬೇಕಾದ್ರೆ ನಿಮಗೆ ಹೈಟೆಕ್ ಬಸ್ ಸ್ಟಾಪ್ ಕಟ್ಕೊಡ್ತೀನಿ ಅಂತ ನಮ್ಗೆ ಹೇಳಿ ಇವರು ನಮಗೆ ಮೋಸ ಮಾಡಿ ಇವರು ಮಾಡ್ತೀವಿ ಅಂತ ಹೇಳಿದ್ರು. ಕೆಲಸ ಕಾಮಗಾರಿ ಮಾಡಬೇಕಾದ್ರೆ ಮಧ್ಯೆ 2 ಸರಿ ನಾವು ಕೇಳ್ದು. ಆ ಕೇಳಿದಾಗ KSIP ಇಂಜಿನಿಯರ್ ಹೇಳಿದ್ರು ನಿಮಗೆ ಮಾಡಿಕೊಡ್ತೀವಿ, ನಮಗೆ ಕೆಲಸ ಮಾಡಲಿ ಮಾಡಿಕೊಡ್ತಾರೆ, ಬಿಡಿ ಯಾರೂ ಅಡ್ಡ ಹೋಗಬೇಡಿ ಅಂತ ಹೇಳ್ದು. ಅವಾಗ ಏನಂತ ಹೇಳಿದ್ರು ಮಾಡ್ತೀವಿ ಅನ್ಕೋಗಿ ಕೇಳೋಕೆ ಹೋದಾಗ ಎಸ್ಟಿಮೇಟೇ ಸೇರಿಲ್ಲ. ಈ ಕೆಲಸರ ಗಮನಕ್ಕೆ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗೂ ತಂದಿದ್ದೀವಿ. 1-2 ಸರಿ ಅಲ್ಲೇ ಪ್ರತಿಭಟನೆ ಮಾಡಿದ್ದೀವಿ. ಆದರೆ ಯಾವ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಲೂ ಕಾಲ ಏನು ಮಿಂಚೋಗಿಲ್ಲ, ಎಚ್ಚರಿಕೆ ಕೊಡ್ತಾ AC ಅವರು DC ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಕಾಮಗಾರಿಯ ಶುರು ಮಾಡಲಿಲ್ಲ ಅಂತ ಅಂದ್ರೆ ಇವತ್ತೇನು ರೋಡು ನಾಮಂಗಲ ಕ್ಯಾರ್ಪೇಟೆ ಹೆದ್ದಾರಿ ಐತೆ. ಪ್ರತಿಭಟನೆಯಲ್ಲಿ ಯಜಮಾನ್ ಬೋರೇಗೌಡ, ಸಂತೋಷ್, ಗ್ರಾಮ ಪಂಚಾಯಿತಿ ಸದಸ್ಯ R ಶ್ರೀನಿವಾಸ್, ಈಶ್ವರ್, ವೆಂಕಟೇಶ್, ಅಶೋಕ್, ಶಶಿ, AG ಸಂತೋಷ್, K ಸುನಿಲ್, ಅಭಿ, AS ಕೃಷ್ಣಮೂರ್ತಿ, ರೂಪೇಶ್ ಆಚಾರ್, N ಸ್ವಾಮಿ, ಅರ್ಚಕ ನವೀನ್ ಸೇರಿದಂತೆ 100 ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಮನು ಮಾಕವಳ್ಳಿ, VVC ನ್ಯೂಸ್, ಕ್ಯಾರ್ಪೇಟೆ. ಕೇವಲ 4 ಮಂದಿಯ ಸ್ವತ್ತಾಗಿದ್ದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಘಟಕವನ್ನು ತಾಲೂಕಿನ ಮೂಲೆ ಮೂಲೆಗೆ ಪರಿಚಯಿಸಿದ ಪ್ರಸ್ತುತ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಕೀಲ VS ಧನಂಜಯ ಕುಮಾರ್ ಮತ್ತು ಅವರ ತಂಡಕ್ಕೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಹಿರಿಯ ಮುಖಂಡ ಚೌಡಸಮುದ್ರ ರುದ್ರಪ್ಪ ವೀರಶೈವ ಸಮುದಾಯದ ಮತದಾರರಲ್ಲಿ ಮನವಿ ಮಾಡಿದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಚೌಡಸಮುದ್ರ ಗ್ರಾಮಕ್ಕೆ ಮತಯಾಚಿಸಲು ಆಗಮಿಸಿದ ಅಭ್ಯರ್ಥಿಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಮಾತನಾಡಿದ ಅವರು, ಪಟ್ಟಣಕ್ಕೆ ಮತ್ತು ಸಮಾಜದ ಕೇವಲ 4 ಜನಕ್ಕೆ ಸೀಮಿತವಾಗಿದ್ದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕವನ್ನು VS ಧನಂಜಯ ಕುಮಾರ್ ಅವರು ಅವರ ಅಲ್ಪಾವಧಿಯಲ್ಲಿ ತಾಲೂಕಿನ ಮನೆಮನೆಗೆ ತಲುಪಿಸಿದ ಪರಿಣಾಮವಾಗಿಯೇ ಆ 4 ಜನ VS ಧನಂಜಯ ಬಗ್ಗೆ ಸುಳ್ಳು ವದಂತಿಗಳನ್ನು ಹಬ್ಬಿಸುತ್ತಿದ್ದಾರೆ. ಕಳೆದ 30 ವರ್ಷಗಳಿಂದ ಅಧ್ಯಕ್ಷರಾಗಿ ಕೆಲಸ ಮಾಡಿರುವ ಕೆಲ ಅಧ್ಯಕ್ಷರು ಮತ್ತು ಮಾಜಿ ಕಾರ್ಯದರ್ಶಿಯವರ ನಿರ್ಲಕ್ಷ್ಯದಿಂದಾಗಿ ಕಳೆದ 15 ವರ್ಷಗಳ ಹಿಂದೆಯೇ ನ್ಯಾಯಾಲಯಕ್ಕೆ ಬಿದ್ದಿದ್ದು ಇನ್ನು ಕೆಲವೇ ತಿಂಗಳಲ್ಲಿ ವಿವಾದ ಬಗೆಹರಿಯಲಿದೆ. ನಿವೇಶನ ಸಮಸ್ಯೆ ಬಗೆಹರಿಸಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ನೀಡಿರುವ 3 ಕೋಟಿ ರೂಪಾಯಿಗಳನ್ನು ಭವನ ಹಾಗೂ ವೀರಶೈವ ಮಕ್ಕಳ ಹಾಸ್ಟೆಲ್ ನಿರ್ಮಿಸಿಕೊಡುವ ಕೆಲಸ ಸೇರಿದಂತೆ ಸಮಾಜದ ಅಭಿವೃದ್ಧಿ ಕಾರ್ಯಕ್ರಮಗಳು ಬಾಕಿ ಉಳಿದಿವೆ. ಆ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಲು ಮತ್ತೊಮ್ಮೆ ಸಮಾಜದ ವಿಚಾರದಲ್ಲಿ ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸುವ VS ಧನಂಜಯ ಕುಮಾರ್ ಹಾಗೂ ಅವರ ತಂಡಕ್ಕೆ ಅಮೂಲ್ಯವಾದ ಮತ ನೀಡುವ ಮೂಲಕ ಅವಕಾಶ ಮಾಡಿಕೊಡಿ ಎಂದು ಹಿರಿಯ ಮುಖಂಡ ರುದ್ರಪ್ಪ ಮತದಾರರಲ್ಲಿ ಮನವಿ ಮಾಡಿದರು. ನಿಂತಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಧನಂಜಯ ಕುಮಾರ್ ಟೀಮ್ಗೆ ಓಟ್ ಕೊಟ್ಟು ಜಯಶೀಲರಾಗಿ ಮಾಡ್ತೇವೆ ಎಂದು ನಮ್ಮ ಗ್ರಾಮದ ಪರವಾಗಿ ಹೇಳುತ್ತೇವೆ. ಮತ್ತು ಅವರು ಈ ಹಿಂದೆ 20 ಕುಂಟೆ ಸೈಟು ನಮ್ಮ ಸಮಾಜಕ್ಕಿತ್ತು, ಅದು ಹೋರಾಟ ಮಾಡಿ ಅದು ನಿಲ್ಲಿಸಿದ್ದಾರೆ. ಮತ್ತು ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಮಾಡ್ತಾಯಿದ್ರು, ಅದರ ತಡೆ ಹಿಡಿದು ವಿರೋಧ ಪಕ್ಷದವರು ನಿಲ್ಲಿಸಿದರು. ಅದರ ಮುಂದೆ ಜಯಶೀಲರಾಗಿ ನಮ್ಮ ಸಮಾಜಕ್ಕೆ ಇದು ಮಾಡಿಕೊಡ್ಬೇಕು, ಹಾಸ್ಟೆಲ್ ಮಾಡಿ ಮತ್ತು ಸಮುದಾಯ ಭವನವನ್ನು ಮಾಡಿಕೊಡ್ಬೇಕು ಅಂತ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ CT ಶಿವಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಶಿವಕುಮಾರ್, ಪಟೇಲ್ ರಾಜಪ್ಪ, CM ಶಿವಣ್ಣ, CV ಲೋಕೇಶ್, ಶಂಭಪ್ಪ, CS ಪಾಲಾಕ್ಷ, ಗುರುಸಿಡಿ ಪಾಲಾಕ್ಷ, ದಶರಥ ಕುಮಾರ್ ಸೇರಿದಂತೆ 100 ಸಂಖ್ಯೆಯಲ್ಲಿ ಬೆಂಬಲಿಗರು ಪಾಲ್ಗೊಂಡಿದ್ದರು. ವರದಿ ಮನು ಮಾಕವಳ್ಳಿ, VVC ನ್ಯೂಸ್, ಕ್ಯಾರ್ಪೇಟೆ. ಭಾರೀ ಗಾಳಿ ಮಳೆಯಿಂದಾಗಿ ರಸ್ತೆ ಮಧ್ಯಕ್ಕೆ 5 ವಿದ್ಯುತ್ ಕಂಬ ರಾತ್ರೋರಾತ್ರಿ ಉರುಳಿರುವ ಘಟನೆ ಉಡುಪಿ ತಾಲೂಕು ತೆಂಕನಡಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರೌಢಶಾಲೆ ರಸ್ತೆಯಲ್ಲಿ ನಡೆದಿದೆ. ಮುಖ್ಯ ಸಂಚಾರದ ರಸ್ತೆಗೆ ಕಂಬಗಳು ಉರುಳಿದ ಪರಿಣಾಮ ಬೆಳಗ್ಗೆ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದ್ದು, ನಂತರ ಗ್ರಾಮ ಪಂಚಾಯತ್ ಸದಸ್ಯರಾದ ಪೃಥ್ವಿರಾಜ್ ಶೆಟ್ಟಿ, ಮೆಸ್ಕಾಂ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಈ ವಿಷಯ ತಿಳಿದ ಅಧಿಕಾರಿಗಳು ಕೂಡಲೇ ಕಾರ್ಯಾಚರಣೆ ನಡೆಸಿ ರಸ್ತೆಗೆ ಉರುಳಿದ ಕಂಬಗಳನ್ನು ತೆರವುಗೊಳಿಸಿ ವಾಹನ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದು, ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿಯಾಗಿರುವುದಿಲ್ಲ. ವರದಿ ಆರತಿ ಗಿಳಿಯಾರ್, VVC ನ್ಯೂಸ್, ಉಡುಪಿ. ಕೇರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ SK ಹರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕಿನ ಸಂತೆಬಾಚಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹಿಂದಿನ ಅಧ್ಯಕ್ಷರಾಗಿರುವ ಸಣ್ಣಪ್ಪ ಶೆಟ್ಟಿಯವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ SK ಹರೀಶ್ ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ SK ಹರೀಶ್ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ SK ಹರೀಶ್ ಮಾತನಾಡಿ, ನನ್ನನ್ನು ಬೆಂಬಲಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಲು ಸಹಕರಿಸಿದ ಸದಸ್ಯರ ಜೊತೆಗೂಡಿ ಪಕ್ಷಭೇದ ಮರೆತು ಸೊಸೈಟಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳ ರೈತಾಪಿ ವರ್ಗದ ಏಳಿಗೆಗೆ ಶ್ರಮಿಸಿ ಆಡಳಿತ ಮಂಡಳಿ ಹಾಗೂ ನೌಕರರು ಹಾಗೂ ಹಿರಿಯರ ಎಲ್ಲರ ಸಹಕಾರದಿಂದ ಸಂಘದ ಅಭಿವೃದ್ಧಿಗೆ ಶ್ರಮಿಸಿ ಎಂದು ಭರವಸೆ ನೀಡಿದರು. ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದಂತ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ
ಮುಂದಿನ ದಿನಗಳಲ್ಲಿ ನಮ್ಮ ಸಂಘಕ್ಕೆ ನಮಗೆ ಯಾವ ರೀತಿ ಸಹಕಾರ ನೀಡಿದ್ರಿ ಅದೇ ರೀತಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮುಖಂಡರಾದ ಮಾಳಗೂರು ಜಗದೀಶ್ ಸಂಘದ ನಿರ್ದೇಶಕ ಮೋಹನ್ ಚಂದ್ರಶೇಖರ್, ಎಸ್ಆರ್ ಮಂಜುನಾಥ್, ಮಹದೇವಪ್ಪ, ಸುರೇಶ್, ಸಣ್ಣಪ್ಪ ಶೆಟ್ಟಿ, ಎಸ್ಎಚ್ ಕೃಷ್ಣ ಸೇರಿದಂತೆ ಇತರರು ಭಾಗವಹಿಸಿದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಣಭೀಕರ ಮಳೆಯಾಗುತ್ತಿದ್ದು ಪ್ರತಿಯೊಂದು ಕಡೆಯಲ್ಲೂ ಗುಡ್ಡ ಕುಸಿತ, ಮನೆಗಳಿಗೆಲ್ಲ ನೀರು ತುಂಬುತ್ತಿರುವ ಹಿನ್ನೆಲೆ ನದಿಯ ಭಾಗದ ಜನರು ಜೀವ ರಕ್ಷಣೆಗೆ ಗಂಜಿ ಕೇಂದ್ರಗಳಿಗೆ ತೆರಳುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಸುರಿಯುತ್ತಿರುವ ಭಾರೀ ಮಳೆಗೆ ಭೀಕರ ಗುಡ್ಡ ಕುಸಿತಗಳು ಹೆಚ್ಚಾಗುತ್ತಿದ್ದು, ಇದಕ್ಕೆ ಕಾರಣ ಐಆರ್ಬಿ ಅವರ ಕಳಪೆ ರಸ್ತೆ ಕಾಮಗಾರಿಕೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಅಂಕೋಲಾ ಶಿರೂರು ಗುಡ್ಡ ಕುಸಿತದಿಂದ 20 ಶವಗಳು ಪತ್ತೆಯಾಗುವ ಸಂಭವ ಇದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಲಾರಿ ಹಾಗೂ ಕಾರು ಮಣ್ಣಿನಲ್ಲಿ ಸಿಲುಕಿದ್ದು ಮಳೆಯ ಅಭಾವದಿಂದ ಮತ್ತಷ್ಟು ಅದೇ ಜಾಗದಲ್ಲಿ ಗುಡ್ಡ ಕುಸಿತದಿಂದ ತೊಂದರೆ ಆಗುತ್ತಿದೆ ಎನ್ನಲಾಗಿದೆ. ಗುರುವಾರ ಸಂಜೆ ಕುಮಟಾ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ 66ರ ಬರ್ಗ್ಯ ಗ್ರಾಮದಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದ್ದು ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇನ್ನು ಇಂದು ಕುಮಟಾ ಉಳ್ಳೂರು ಮಠದ ಶಿರಸಿ ಸಿದ್ದಾಪುರ ಮಾರ್ಗದಲ್ಲಿ 1 ಎಕರೆಯಷ್ಟು ಭೀಕರ ಗುಡ್ಡ ಕುಸಿತವಾಗಿದ್ದು ಅಲ್ಲಿಯ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ದಿನ ಮತ್ತಷ್ಟು ಮಳೆಯಾಗುತ್ತಿದ್ದು ಜನರು ತಮ್ಮ ಜೀವ ರಕ್ಷಣೆಗೆ ಹೆಚ್ಚು ಆದ್ಯತೆ ವಹಿಸಿ ಮುಂಜಾಗ್ರತೆ ಕ್ರಮ ವಹಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ. ವರದಿ ರೂಪಾ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಗುರು ಸುಧೀಂದ್ರ ಕಾಲೇಜಿನ ಇನ್ಫೋಸಿಸ್ ಸಭಾಭವನದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಭಟ್ಕಳದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಡಿ ಮೊಗೇರಾ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಹಿರಿಯ ಪತ್ರಕರ್ತ ಸಂಘದ ಗೌರವಾಧ್ಯಕ್ಷ ಸತೀಶ್ ಕುಮಾರ್ ನಾಯಕ್ ಮಾತನಾಡಿ, ಕನ್ನಡದ ಪ್ರಪ್ರಥಮ ಪತ್ರಿಕೆ ಮಂಗಳೂರು ಸಮಾಚಾರ ಇದು 1843ರ ಜುಲೈ 1ರ ಮಂಗಳೂರಿನಲ್ಲಿ ಬಾಸೆಲ್ ಮಿಷನ್ ರವರ ಮುದ್ರಣಾಲಯದಿಂದ ಪ್ರಕಟವಾಯಿತು. ರೆವರೆಂಡ್ ಹರ್ಮನ್ ಮೊಗ್ಲಿಂಗ್ ಅವರು ಸಂಪಾದಕರಾಗಿದ್ದರು. ಪ್ರತಿ ವರ್ಷ ಕರ್ನಾಟಕದಲ್ಲಿ ಜುಲೈ 1ರಂದು ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ. ಇದು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪ್ರಕಟಗೊಂಡ ದಿನವಾಗಿದ್ದು, ಪತ್ರಿಕೋದ್ಯಮದ ಪರಿಚಯ, ಅದರ ಹಿನ್ನೆಲೆ, ಕಾಲಕ್ಕೆ ತಕ್ಕಂತೆ ಅದು ಬದಲಾದ ವೈಖರಿ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಬೇಕು ಎನ್ನುವ ಉದ್ದೇಶದಿಂದ ಈ ದಿನವನ್ನು ಕರ್ನಾಟಕದಲ್ಲಿ ಆಚರಿಸಲಾಗುತ್ತದೆ ಎಂದರು. ವಿಶೇಷವಾಗಿ ಪತ್ರಕರ್ತರಿಗೆ ಒಂದು ಹೆಮ್ಮೆಯ ದಿನ. 1841ರಲ್ಲಿ ರಾಸಿಲ್ ಮಿಷನರಿಯವರು ಮಂಗಳೂರಿನ ಬಲ್ಮಠದಲ್ಲಿ ಒಂದು ಮುದ್ರಣ ಯಂತ್ರವನ್ನು ಸ್ಥಾಪಿಸ್ತಾರೆ. 1843ರಲ್ಲಿ ನಮ್ಮ ಹರ್ಮನ್ ಮೊಂಗ್ಲಿ ಎನ್ನುವರು ಮಂಗಳೂರು ಸಮಾಚಾರ ಅಂತ ಹೇಳಿ ಒಂದು ಪತ್ರಿಕೆಯನ್ನು ಪ್ರಕಟಿಸ್ತಾರೆ. ಅದು ಜುಲೈ 1ರಂದು. ಹಾಗಾಗಿ ಆ ಜುಲೈ 1ರಂದು ಪ್ರಪ್ರಥಮವಾಗಿ ಕನ್ನಡ ಪತ್ರಿಕೆ ಮುದ್ರಣವಾದಂತಹ ದಿನ ಅಂತ ಹೇಳಿ ಅವತ್ತಿನ ದಿನವನ್ನು ನಾವು ಪತ್ರಿಕಾ ದಿನಾಚರಣೆ ಅಂತ ಹೇಳಿ ಆಚರಿಸುವಂತಹದ್ದು ಪತ್ರಕರ್ತರ. ಕಾರ್ಯಕ್ರಮದಲ್ಲಿ ತಾಲೂಕು ಕ್ಷೇಮಾಭಿವೃದ್ಧಿ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್, ಗುರುಸುಧೀಂದ್ರ ಕಾಲೇಜಿನ ಟ್ರಸ್ಟಿ ನಾಗೇಶ್ ಭಟ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಮಜ್ಲಿಸೆ ತಂಜೀಮ್ ಅಧ್ಯಕ್ಷ ಶಾಬಂದ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹೇಮಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕುಪ್ಪಳ್ಳಿ ಕೆಆರ್ ಜಯರಾಮೇಗೌಡ ಅವಿರೋಧವಾಗಿ ಆಯ್ಕೆಯಾದರು. ಹಿಂದಿನ ಅಧ್ಯಕ್ಷ ಬಂಡಿಹೊಳೆ ಹರೀಶ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಬಯಸಿ ಕುಪ್ಪಳ್ಳಿ ಕೆಆರ್ ಜಯರಾಮೇಗೌಡ ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ಕೂಡ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೆಆರ್ ಜಯರಾಮೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕಾರ್ಯನಿರ್ವಹಿಸಿದ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಘೋಷಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ, ಸಹಕಾರ ತತ್ವದ ಉದ್ದೇಶಗಳನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು. ಸಹಕಾರ ಸಂಘದಲ್ಲಿ ಯಾರೂ ಸಹ ಯಾವುದೇ ವೈಯಕ್ತಿಕ ಲಾಭ ಪಡೆಯಲು ಪ್ರಯತ್ನಿಸದೆ ಸೇವಾ ಭಾವನೆಯಿಂದ ಕೆಲಸ ಮಾಡುವುದರಿಂದ ಇದರ ಪ್ರತಿಫಲವು ನೇರವಾಗಿ ರೈತರಿಗೆ ತಲುಪುತ್ತದೆ ಎಂದು ಸಲಹೆ ನೀಡಿದರು. ಅಧ್ಯಕ್ಷ ಚುನಾವಣೆ ಇಂದು ನಿಗದಿಯಾಗಿತ್ತು. ಹಿಂದಿನ ಅಧ್ಯಕ್ಷರು ತೆರವಾದ ಸ್ಥಾನದಲ್ಲಿ ಹಿರಿಯ ನಿರ್ದೇಶಕರು ಅಂತೇಳಿ ಜಯರಾಮಣ್ಣವ್ರನ್ನ ಮುಂದಿನ ಅವಧಿಗೆ ಇವತ್ತು ಎಲ್ಲ ಅವಿರೋಧವಾಗಿ ನಿರ್ದೇಶಕರುಗಳು ಯಾವುದೇ ರಾಜಕಾರಣ ಬೇಡ, ಪಕ್ಷಾತೀತವಾಗಿ ಈ ಸಂಘನ ಏಳಿಗೆ ತಗೊಂಡೋಗ್ಬೇಕು. ಜನರಲ್ ಪಾರ್ಟಿ ಮುಂದೆ ಇರೋದ್ರಿಂದ ಯಾವುದೇ ರಾಜಕೀಯದಲ್ಲಿದೆ ಬಡ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಒಟ್ಟಾಗಿ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಜೊತೆಗೆ ನಿರ್ದೇಶಕರ ಜೊತೆಗೂಡಿ ಇವತ್ತು ಜಯರಾಮಣ್ಣವರ ಹಿರಿಯ ನಿರ್ದೇಶಕರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಇದು ಸ್ವಾಗತ. ಯಾಕೆಂದರೆ ಯಾವ ಸಂಘದಲ್ಲಿ ಒಂದು ಪಕ್ಷದ ಬಡ ನಡೀತದೆ, ಆ ಸಹಕಾರ ಸಂಘಗಳು ಹಾಳು ಬೀಳ್ತದೆ. ಅದಾಗದು ಬೇಡ. ಚುನಾವಣೆ ಟೈಮ್ ಮುಗಿದೋಗೈತಿ. ಅಧ್ಯಕ್ಷ ಚುನಾವಣೆ 12 ಜನ 4 ವರ್ಷ ಕೆಲಸ ಮಾಡಿರೋದು.
ನೂತನ ಅಧ್ಯಕ್ಷ ಕುಪ್ಪಹಳ್ಳಿ ಕೆಆರ್ ಜಯರಾಮೇಗೌಡ ಮಾತನಾಡಿ, ಸಂಘದ ಸದಸ್ಯರು, ಗ್ರಾಮದ ಮುಖಂಡರು ನನ್ನ ಮೇಲೆ ವಿಶ್ವಾಸ ಇರಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ಆ ವಿಶ್ವಾಸಕ್ಕೆ ಕಪ್ಪು ಚುಕ್ಕೆ ಬಾರದಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ವಿಶ್ವಾಸಕ್ಕೆ ಬದ್ಧನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಸಂಘದ ಸದಸ್ಯರಿಗೆ, ರೈತರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದರು. ಇಲ್ಲಿ ಸೇರಿರ್ತಕ್ಕಂಥ ನನ್ನ ನಿರ್ದೇಶಕಗಳು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಬಂಧು ಬಾಂಧವರು, ಅಣ್ಣ ತಮ್ಮಂದಿರು, ಗುರು ಹಿರಿಯರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಶಂಕರ್, ನಿರ್ದೇಶಕರಾದ ಬಂಡಿಹೊಳೆ ಹರೀಶ್, ಅಶೋಕ್ ಕುಮಾರ್, ಆರ್ ಕುಮಾರ್, ಎಚ್ಡಿ ಕುಮಾರ್, ಲಕ್ಷ್ಮೀದೇವಮ್ಮ, ಬಿ ಪೂರ್ಣಿಮಾ, ಮಂಜಯ್ಯ, ರಾಮನಾಯಕ, ಮಹಾದೇವ, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೆಆರ್ ಮಹಾದೇವ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ಅಣ್ಣಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಕವಳ್ಳಿ, ವಿವಿಸಿ ನ್ಯೂಸ್, ಕ್ಯಾರ್ಪೇಟೆ. ಕಾಲೇಜಿನ ನಿಗದಿತ ದಾಖಲಾತಿಗಿಂತಲೂ ಹೆಚ್ಚಿನ ಪ್ರವೇಶ ಪಡೆದಿದ್ದ 50 ಮಕ್ಕಳನ್ನ ಏಕಾಏಕಿ ಬೇರೆ ಕಾಲೇಜಿಗೆ ಸೇರಿಸುವಂತೆ ಸೂಚಿಸಿರುವ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಅವಾಂತರ ಕುರಿತಂತೆ ಪರಿಹಾರೋಪಾಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಪಿಯು ಬೋರ್ಡ್ ಅಧಿಕಾರಿಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಮಾತನಾಡಿದ ಮುರಳೀಧರ ಹಾಲಪ್ಪ ಅವರು, ಸರ್ವೋದಯ ಶಿಕ್ಷಣ ಸಂಸ್ಥೆಯರು 50 ಮಕ್ಕಳನ್ನ ಪಿಯು ಬೋರ್ಡ್ನ ನಿರ್ದೇಶಕರ ಸೂಚನೆಯಂತೆ ಹತ್ತಿರದ ಸರ್ಕಾರಿ ಪಿಯು ಕಾಲೇಜಿಗೆ ಸೇರಿಸಲು ತೀರ್ಮಾನಿಸಿದ್ದಾರೆ. ಆದರೆ ಕೆಲ ಪೋಷಕರು ಒಪ್ಪುತ್ತಿಲ್ಲ. ಇರುವ ಗೊಂದಲ ಬಗೆಹರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಂತ್ರಿಗಳಾದ ಮಧು ಬಂಗಾರಪ್ಪ ಹಾಗೂ ಪಿಯು ಬೋರ್ಡ್ ನಿರ್ದೇಶಕರಾದ ಸಿಂಧು ರೂಪೇಶ್ ಅವರೊಂದಿಗೆ ಸಹ ಮಾತನಾಡಿದ್ದು, ಅವರು ಸಹ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರಿ ಕಾಲೇಜಿಗೆ ಪ್ರವೇಶ ಪಡೆಯುವಂತೆ ಸೂಚನೆ ನೀಡಿದ್ದಾರೆ. ಸರ್ವೋದಯ ಶಿಕ್ಷಣ ಸಂಸ್ಥೆಯವರು ಮತ್ತೊಮ್ಮೆ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾನವೀಯ ಹಿನ್ನೆಲೆಯಲ್ಲಿ ಇದೊಂದು ಬಾರಿ ಅನುಮತಿ ನೀಡುವಂತೆ ಕೋರಿದ್ದಾರೆ. ಇಂದು ಸಂಜೆಯೊಳಗೆ ಪಿಯು ಬೋರ್ಡ್ ತನ್ನ ನಿರ್ಧಾರ ಪ್ರಕಟಿಸಲಿದೆ. ಒಂದು ವೇಳೆ ಹೆಚ್ಚುವರಿ ವಿದ್ಯಾರ್ಥಿಗಳನ್ನ ಸರ್ವೋದಯ ಕಾಲೇಜಿನಲ್ಲಿಯೇ ಮುಂದುವರಿಸಲು ಅವಕಾಶ ದೊರೆಯದಿದ್ದರೆ ಆ ಮಕ್ಕಳನ್ನ ಸರ್ಕಾರಿ ಕಾಲೇಜಿಗೆ ಸೇರಿಸಿಕೊಳ್ಳಲು ಇಲಾಖೆಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಮಕ್ಕಳ ಭವಿಷ್ಯ ಹಾಳಾಗದಂತೆ ಎಲ್ಲಾ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೇವೆ. ಪೋಷಕರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭರವಸೆ ನೀಡಿದ್ದೇನೆ. ಜುಲೈ 20ಕ್ಕೆ ದ್ವಿತೀಯ ಪಿಯುಸಿ ಪ್ರವೇಶಕ್ಕೆ ಕೊನೆಯ ದಿನವಾಗಿದೆ. ಮಕ್ಕಳು, ಪೋಷಕರು ಧೃತಿಗೆಡದಂತೆ ಭರವಸೆ ನೀಡಿದ್ದೇನೆ ಎಂದರು. ಸಿಂಧು ರೂಪೇಶ್ ಅವರು ಹೇಳೋ ಪ್ರಕಾರ 6 ಕಾಲೇಜು ಈಗ ಇಲ್ಲಿವರೆಗೂ ಅವರ ಗಮನಕ್ಕೆ ಬಂದಿರೋದು, ಅವರೆಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅಂತೇಳಿ ಇದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯಾಗಿ ಪತ್ರಿಕೆಗಳಲ್ಲಿ ಕೊಟ್ಟಿದ್ದೀವಿ. ನಾವು ಯಾವುದೇ ಥರದ್ದು ಎಕ್ಸಸ್ ಅಡ್ಮಿಷನ್ಗೆ ಅವಕಾಶಗಳಿಲ್ಲ, ಇದ್ದರೆ ಪೇರೆಂಟ್ಸು ಆಮೇಲೆ ಮಕ್ಕಳೇ ಹೊಣೆ ಅಂತ ಕೊಟ್ಟಿದ್ದು. ಆದರೂ ಪೇರೆಂಟ್ಸ್ಗಳು ಆಸೆ ಮೇಲೆ ಒಳ್ಳೆ ನಮ್ಮ ಕಾಲೇಜು, ಖಾಸಗಿ ಕಾಲೇಜ್ ಬೇಕು ಅಂತ ಅಡ್ಮಿಷನ್ ಆಗಿದ್ದಾರೆ. ಇನ್ನೂ ಒಂದು ಪರಿಹಾರಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದಾರಂತೆ ಆ ಕಾಲೇಜಿಗೆ. ಅದಕ್ಕೆ ಉತ್ತರ ಕಾಯೋದಕ್ಕಿಂತ ಮುಂಚೆ ಈಗ ನಾಳೆ ಕೊನೆಯ ದಿನ, ಈಗ 20ನೇ ತಾರೀಕು ಕೊನೆಯ ದಿನ ಫೀಸ್ ಕಟ್ಟೋದಕ್ಕೆ, ಸೆಕೆಂಡ್ PUC ಕಟ್ಟೋದಕ್ಕೆ. ಅದು ಏನೋ ಸ್ಪೆಷಲ್ ಫೈನು, ಇದು ಮೊದಲು ಫೈನ್ ಇತ್ತು, ಆಮೇಲೆ ಸ್ಪೆಷಲ್ ಫೈನ್ ಅಂತ ಈಗ ಹಾಕಿದ್ದಾರೆ. ನಾಳೆ ಒಳಗಡೆ ಇದಕ್ಕೆ ಸಮಾಪ್ತಿ ಸಿಗುತ್ತೆ. ಸರ್ವೋದಯದ ತಪ್ಪು ಮೊದಲು ಬಾರಿ ಅಂತಲ್ಲ, ಈ ಹಿಂದೆನೂ ಕೂಡ ಆಗಿತ್ತು ಅನ್ನೋಂಥ ವಿಚಾರ ಇದೆ. ಹಿಂದೆನೂ ಅಷ್ಟೇ ಅವರು ಮಕ್ಕಳ ಒಂದು ಒಳ್ಳೆಯದಕ್ಕೆ. ಈ ವೇಳೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಯು ವಿಭಾಗದ ಪ್ರಭಾರ ಡಿಡಿಪಿಐ ತ್ರಿವೇಣಿ, ವಿಪಿ ಅಧೀಕ್ಷಕರಾದ ಸಂತೋಷ್, ಕೇಸ್ವರ್ಕರ್ ರಾಮಣ್ಣ, ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಮರಿಚನ್ನಮ್ಮ, ರೇವಣ್ಣ ಸಿದ್ದಯ್ಯ, ಭಾಗ್ಯಮ್ಮ, ಜಗದೀಶ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವರ್ಷಗಳ ನಂತರ ನೀರಿನಿಂದ ತುಂಬಿ ತುಳುಕುತ್ತಿದೆ ಹೇಮೆಯ ಒಡಲು. ಗುರೂರಿನ ಹೇಮಾವತಿ ಜಲಾಶಯ ಬಹುತೇಕ ಭರ್ತಿ. ಯಾವುದೇ ಕ್ಷಣದಲ್ಲಾದರೂ ನೀರು ಹೊರಬಿಡುವ ಮುನ್ಸೂಚನೆ. ಹೇಮಾವತಿ ಭರ್ತಿ ಅಂತ ತಲುಪಿದ ಹಿನ್ನೆಲೆ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮುಂಭಾಗ ಬಾಗಿನ ಅರ್ಪಣೆ. ರೈತರಿಗೆ ಹಾಗೂ ಜನರಿಗೆ ತೊಂದರೆಯಾಗದಂತೆ ಮಳೆಯಾಗಲಿ ಎಂದು ಶಾಸಕ ಎಸ್ ಮಂಜುನಾಥ್ ಪ್ರಾರ್ಥನೆ. ಹಾಸನ ಜಿಲ್ಲಾಧಿಕಾರಿಗಳಿಗೆ ಡೆಂಗಿ ಪಾಸಿಟಿವ್. ಕೇವಲ 3 ದಿನದಲ್ಲೇ ಡೆಂಗಿ ಗೆದ್ದ ಹಾಸನದ ಡಿಸಿ. ಕೈಗೆ ನೀಡಲ್ ಧರಿಸಿಯೇ ಸಭೆಗಳಿಗೆ ಹಾಜರಾದ ಸಿ ಸತ್ಯಭಾಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.